ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರಲ್ಲ, ಆ ವಿಚಾರದಲ್ಲಿ ನನಗೆ ಸಂತೋಷ ಇದೆ ಅಂತ ಹೇಳಿ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿ ಮಾತನಾಡಿದ್ದಾರೆ. ಡಿ.ಕೆ. ಸಿಎಂ ಆಗಿದ್ದಕ್ಕೆ ನನಗಂತೂ ಖುಷಿ ಆಗಿದೆ. ಡಿ.ಕೆ. ಸಿಎಂ ಆಗಿರೋದು ನಾನೇ ಮಂತ್ರಿ ಆದಷ್ಟು ಖುಷಿ. ಮಂಡ್ಯದಲ್ಲಿ ಎಂಎಲ್ಎ ಗಣಿಗ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಸಿಎಂ ಆಗಬೇಕಂತ ಆಸೆ ಪಟ್ಟವರಲ್ಲಿ ನಾನು ಒಬ್ಬ. ಎರಡನೇ ಬಾರಿಯೂ ಚಲುವರಾಯಸ್ವಾಮಿ ಮಂತ್ರಿ ಆಗ್ತಾರೆ. ರಮೇಶ್ ಬಂಡಿ ಸಿದ್ದೇಗೌಡಗೆ ಮಂತ್ರಿ ಸ್ಥಾನ ಕೊಟ್ರೆ ಇನ್ನು ಸಂತೋಷ. ಕರ್ನಾಟಕ ಯಾವ ಮಾದರಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ನೋಡ್ತೀರಿ. ಡಿ.ಕೆ. ನೇತೃತ್ವದ ಸರ್ಕಾರ ಹೊಗಳಿದ ಶಾಸಕ ರವಿಕುಮಾರ್. ಚಲುವರಾಯಸ್ವಾಮಿಗೂ ಗಣಿಗ ರವಿ ಹೇಳದವರಿಗೂ ಮಿನಿಸ್ಟ್ರು ಸ್ಥಾನ ಕೊಟ್ರೆ ನಮ್ಮ ರಾಜ್ಯ ರಾಮರಾಜ್ಯ ಆಗುತ್ತೇನು? ಮಾತನಾಡಿದರೆ ಕೇಳಿಸ್ಕೊಳ್ಳಿ. ಎಲ್ಲ ಸೀನಿಯರ್ಗಳಿಗೆ ಮಾಡಿದ್ದಾರೆ. 8 ಸರಿ 10 ಸರಿ 9 ಸರಿ ಗೆದ್ದಿರೋರು ತರಾತರಿಯಲ್ಲಿ ಲೀಸ್ಟ್ನ ಮಾಡೋಕ್ಕಾಗದಿರೋದ್ರಿಂದ ಮಾಡಿದ್ದಾರೆ. ಸೊ ಎರಡನೇ ಅವಧಿಯಲ್ಲಿ ಮೊದಲ ಅವಧಿ ಆದರೆ ಎರಡನೇ ಅವಧಿಯನ್ನು 10 ದಿನ ಬಿಟ್ಟು ತಗೊಂಡ್ರೆ 10 ದಿನ ಮುಂಚೆ ತಗೊಂಡ್ರೆ ಏನು ಬದಲಾವಣೆ ಏನಾಗಲ್ಲ. ಎರಡನೇ ಅವಧಿಯಲ್ಲಿ ಮಂಡ್ಯಕ್ಕೆ ಸಿಗ್ತದೆ ಅನ್ನೋ ಒಂದು ವಿಶ್ವಾಸ ನನಗಂತೂ ಇದೆ. ಚಲುವಣ್ಣವರು ಭಾಳ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ, ಜಿಲ್ಲೆನ ಕೆಲಸ ಮಾಡಿದ್ದಾರೆ. ಅದರಿಂದ ಅವ್ರಿಗೂ ಕೊಡ್ತಾರೆ. ಅದೆಲ್ಲ ಏನೂ ಆಗಿಲ್ಲ, ಅದೆಲ್ಲ ನಮ್ಮ ಮನೆ ಕೆಲಸ. ಅದ್ರ ಬದಲು ಈಗ ಒಂದು ಭಾಳ ಐತಿಹಾಸಿಕವಾದ ನಿರ್ಣಯ ಮಾಡಿದ್ದಾರೆ. ಯಾವ ಮುಖ್ಯಮಂತ್ರಿನೂ ಮಾಡೋಕ್ಕಾಗದಿರೋಂಥ ನಿರ್ಣಯ ಮಾಡಿದರೆ 10,000 ಯುವಕರ ಸಂಘವನ್ನು ಕಟ್ಟಿ 10 ಲಕ್ಷ ರೂಪಾಯಿಯನ್ನು ಪ್ರತಿ ಪಂಚಾಯಿತಿ ಮತ್ತು ಪ್ರತಿ ವಾರ್ಡ್ನ ಯುವಕ ಸಂಘಕ್ಕೆ ಕೊಡ್ತೀನಿ ಅಂತ. ಯುವಕರು ಮೊಬೈಲ್ ಇಟ್ಕೊಂಡು ಪಬ್ಜಿ ಆಡೋದು, ಆನ್ಲೈನ್ ಬೆಟ್ಟಿಂಗ್ ಆಡೋದು, ಚಾಟ್ ಮಾಡೋದು, ಯೂಟ್ಯೂಬ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದ್ರಲ್ಲೇ ಕಾಲ ಕಳ್ಕೊಂಡು ನಿರುದ್ಯೋಗಿ ಆಗ್ತಾಯಿದ್ರು. ಇವತ್ತು ಅವ್ರುಗಳನ್ನ ಕ್ರೀಡೆಯಲ್ಲೋ ಮನೋರಂಜನೆಯಲ್ಲೋ ಉತ್ತೇಜನ ಕೊಡೋದಂತ ಒಂದು ಐತಿಹಾಸಿಕ ನಿರ್ಣಯ ಏನಾದರೂ ಮಾಡಿದರೆ ಅದು ಡಿ.ಕೆ. ಶಿವಕುಮಾರ್ ಅವರು ಮಾತ್ರ. ಇಂಥ ಕಾರ್ಯಕ್ರಮ ಬಂದಿದೆಯಲ್ಲ, ಅದನ್ನ ಬಗ್ಗೆ ಮಾತಾಡೋಣ. ಇದು ಯಾವುದೋ ಸಣ್ಣ ಪುಟ್ಟದ ಗೊಂದಲ ಈಗ ಆಲ್ರೆಡಿ ಬಗೆಹರಿದಿದೆ. ಅವೆಲ್ಲ ಏನು ಸಮಸ್ಯೆ ಇಲ್ಲ.